Hi, I am Kaviraj from scoringtarget.com. In today's session, we are going to discuss assessment exam question paper for class 8th. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅದು ಮುಖ್ಯವಾಗಿ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಸೊ ಇದಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಲಿಸ್ಟ್ ಬರುತ್ತೆ. ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ NCERT ವಿದ್ಯಾರ್ಥಿಗಳಿಗೆ, ಆಮೇಲೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, 5ನೇದು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, ಹಿಂದಿ ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ, ಸೈನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ, ಸೋಷಿಯಲ್ ಸೈನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ. ಈ ಥರದ ಒಟ್ಟಾರೆ 12 ಲಿಂಕನ್ನು ನೀವು ಅಲ್ಲಿ ಒಂದು ಲಿಂಕಲ್ಲೇ ನಿಮಗೆ ಕ್ಲಿಕ್ ಮಾಡಿದಾಗ ಈ ಥರ ಲಿಸ್ಟ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಮೀಡಿಯಮಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಂ ಇದ್ದರೆ ಇಂಗ್ಲೀಷು. ಸೊ ಈ ಥರ ನಾವೆಲ್ಲ ಲಿಸ್ಟನ್ನು ಕೊಟ್ಟಿರ್ತೀವಿ. ಅವುಗಳನ್ನು ನೋಡಿಕೊಂಡು ನಿಮಗೆ ಯಾವುದು ಯೂಸ್ ಆಗುತ್ತೆ ಅಷ್ಟನ್ನು ಮಾತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಈ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರುತ್ತೆ. ಇದೇ ಪ್ರಕಾರ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರುತ್ತೆ. ಪ್ರಶ್ನೆಗಳು ಚೇಂಜ್ ಆಗುತ್ತೆ, ಬಟ್ ಮಾಡೆಲ್ ಏನಿರುತ್ತೆ ಇದೇ ಥರ ಇರುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಸೊ ಈಗ ನೋಡೋಣ. ಮೊದಲನೇದಾಗಿ ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಇದ್ದೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSQASC ಮಲ್ಲೇಶ್ವರಂ ಬೆಂಗಳೂರು 560003 ಅಂತ ನಮಗಿಲ್ಲಿ ನಮ್ಮ ಇಲಾಖೆಯ ಒಂದು ಹೆಸರಿದೆ. ಇಲ್ಲಿ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಇಲ್ಲಿ ತರಗತಿ 8ನೇ ತರಗತಿ ವಿಷಯ ಪ್ರಥಮ ಭಾಷೆ ಕನ್ನಡ. ಅಂಕಗಳು ಎಷ್ಟಿರುತ್ತೆ ಅಂದರೆ ನಿಮಗೆ 50 ಅಂಕದ ಇದೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. 2 ಗಂಟೆ 30 ನಿಮಿಷ ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗಿರ್ತಕ್ಕಂಥ ಸಮಯ. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ಇಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ನಿಮಗೆ ವಿದ್ಯಾರ್ಥಿಯ ಹೆಸರು ಅಂತ ಒಂದು ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ತಮ್ಮ ಹೆಸರು ಮತ್ತು ತಂದೆ ಹೆಸರನ್ನು ಬರೀಬೇಕು. ಆನಂತರ ವಿದ್ಯಾರ್ಥಿಯ SATS ಸಂಖ್ಯೆ ಅಂತ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ SATS ಸಂಖ್ಯೆ ನಿಮ್ಮ TCಯಲ್ಲಿ ಇರುತ್ತೆ. ಇಲ್ಲ ಅಂದರೆ ನಿಮ್ಮ ಕ್ಲಾಸ್ ಟೀಚರ್ಗೆ ಆಗಿರ್ಬೋದು ಅಥವಾ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಿಮ್ಮ SATS ಸಂಖ್ಯೆಯನ್ನು ಕೊಡಿ ಅಂತ ಹೇಳಿ ಅವ್ರು ನಿಮಗೆ SATS ಸಂಖ್ಯೆಯನ್ನು ಕೊಡ್ತಾರೆ. ಅದು ಇಲ್ಲಿ ಒಂದೊಂದು ಸಂಖ್ಯೆಯನ್ನು ಒಂದೊಂದು ಬಾಕ್ಸಲ್ಲಿ ತುಂಬ್ತಾ ಹೋಗಬೇಕು. ಅದಾದ ನಂತರ ಮೂರನೇದಾಗಿ ವಿದ್ಯಾರ್ಥಿಯ ಸಹಿ. ಈ ಕೊಟ್ಟಂಥ ಬಾಕ್ಸಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಮುಂದ್ಗಡೆ ನಿಮ್ಮ ಸಿಗ್ನೇಚರನ್ನು ಮಾಡಬೇಕು. ಈ 3 ಮಾತ್ರ ನೀವು ಮಾಡಬೇಕಾದ ಈ ಫಸ್ಟ್ ಪೇಜಲ್ಲಿ ಮಾಡ್ತಬೇಕಾದ ಕೆಲಸ. ಫ್ರಂಟ್ ಪೇಜ್ ಇದು. ಈ ಫ್ರಂಟ್ ಪೇಜಲ್ಲಿ ವಿದ್ಯಾರ್ಥಿಯ ಹೆಸರು, SATS ಸಂಖ್ಯೆ ಮತ್ತು ವಿದ್ಯಾರ್ಥಿಯ ಸಹಿ. ಇಷ್ಟಾದ ನಂತರ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಏನು ಮಾಹಿತಿ ಇದೆ ಇದು ನೀವು ಯಾವುದೇ ಕಾರಣಕ್ಕೂ ತುಂಬಲಿಕ್ಕೆ ಹೋಗಬಾರ್ದು. ಇದು ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವ ಮಾಹಿತಿ. ಅಂದರೆ ನಿಮ್ಮ ಎಕ್ಸಾಮ್ ನಡೀತಿರ್ಬೇಕಾದ್ರೆ ನಿಮ್ಮ ಕ್ಲಾಸ್ ರೂಮಲ್ಲಿ ಒಬ್ಬ ಕ್ಲಾಸ್ ಸೂಪರ್ವೈಸರ್ ಇರ್ತಾರೆ. ಆ ಸೂಪರ್ವೈಸರ್ ಏನು ಮಾಡ್ತಾರೆ, ಈ ಡೀಟೇಲ್ಸನ್ನು ತುಂಬ್ತಾರೆ. ಇಲ್ಲಿ ಏನಿದೆ, ಶಾಲಾ ಡೇಸ್ ಕೋಡ್ ಇದೆ, ಶಾಲೆಯ ಹೆಸರು ಇದೆ, ಕ್ಲಸ್ಟರ್ ಇದೆ, ಬ್ಲಾಕು, ಜಿಲ್ಲೆ, ಇನ್ನು ಶಾಲೆಯ ವಿಧ ಇದೆ, ಕೊಠಡಿ ಮೇಲ್ವಿಚಾರಕ ಸಹಿ ಇದೆ, ಅದನ್ನು ತಾವೆಲ್ಲ ಮಾಡ್ತಾರೆ. ಮತ್ತು ಇಲ್ಲಿರ್ತಕ್ಕಂಥ ಟೇಬಲಲ್ಲಿ ನೀವು ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟು ಅಂಕ ಪಡ್ಕೊಂಡಿರ ಅಂತ ಕೂಡ ಅವರೇ ಎಂಟ್ರಿ ಮಾಡ್ತಾರೆ. ನೀವು ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಏನು ಎಂಟ್ರಿ ಮಾಡಬಾರ್ದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಹೆಸರು, SATS ಸಂಖ್ಯೆ, ವಿದ್ಯಾರ್ಥಿಯ ಸಹಿ. ಇಷ್ಟಾದ ನಂತರ ಸೆಕೆಂಡ್ ಪೇಜಿಗೆ ಹೋಗ್ತಾರೆ. ಸೆಕೆಂಡ್ ಪೇಜಲ್ಲಿ ನಿಮಗೆ ನಿಮ್ಮ ಎಕ್ಸಾಮಿನ ಪ್ರಶ್ನೆಗಳಿರುತ್ತೆ. ಇದು ಪ್ರಥಮ ಭಾಷೆ ಕನ್ನಡ ಒಂದು ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಫಸ್ಟ್ ಒಂದು 9 ಕ್ವಶನ್ಸ್ ಏನಿವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಈ ವಾಕ್ಯದಲ್ಲಿ ಶಿಕ್ಷಕ ಪದವು ಏನಾಗಿದೆ ಅಂತ ಕೇಳಿದ್ದಾರೆ. A ಅಂಕಿತನಾಮ, B ರೂಢನಾಮ, C ಅನ್ವರ್ತನಾಮ, D ಗುಣವಾಚಕ ಅಂತ ಇದೆ. ಸೊ ಈ ಪ್ರಶ್ನೆ ಪತ್ರಿಕೆನ ನೀವು ಯಾವ ಥರ ಬರೀಬೇಕು, ನಿಮಗೆ ಉತ್ತರ ಪತ್ರಿಕೆ ಬೇರೆ ಕೊಡೋದಿಲ್ಲ, ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಅದರಲ್ಲೇ ಬರೀಬೇಕು. ಸೊ 2 in 1 ಇದೆ. ನೀವು ಯಾವುದೇ ಕಾರಣಕ್ಕೂ ಮತ್ತೆ ಆನ್ಸರ್ ಶೀಟ್ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಮಾಡಬೇಕಾದ ಉತ್ತರ ಅಂತ ಕೊಟ್ಟು ಇಲ್ಲೊಂದು ನಿಮಗೆ ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸ್ ಜೊತೆಗೆ ಇಲ್ಲೊಂದು ಲೈನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ಯಾವುದು ಸರಿಯಾಗಿದೆ ಅಂತ ನೀವು ನೋಡಬೇಕು. ಈಗ B ಸರಿಯಾಗಿದ್ದರೆ ಏನು ಮಾಡಬೇಕು, ಇಲ್ಲಿ ಆಪ್ಷನ್ B ಅಂತ ಹಾಕಿ ಬಾಕ್ಸಲ್ಲಿ B ಅಂತ ಬರೀಬೇಕು. ರೂಢನಾಮ ಅಂತ ಈ ಲೈನ್ ಮೇಲೆ ಬರೀಬೇಕು. ಅಂದರೆ ನೀವು ಆಪ್ಷನ್ನು ಕೂಡ ಬರೀಬೇಕು, ಉತ್ತರ ಕೂಡ ಬರೀಬೇಕು. ಒಂದು ವೇಳೆ ಆಪ್ಷನ್ ಆನ್ಸರ್ C ಆಗಿದ್ದರೆ ಈ ಬಾಕ್ಸಲ್ಲಿ C ಅಂತ ಬರೀಬೇಕು. ಈ ಮುಂದೆ ಇರ್ತಕ್ಕಂಥ ಲೈನಲ್ಲಿ ಅನ್ವರ್ತನಾಮ ಅಂತ ಬರೀಬೇಕು. ಯಾವುದು ಸರಿ ಇರುತ್ತೆ ಆ ಥರ ಒಟ್ಟಾರೆ ಬಾಕ್ಸಲ್ಲಿ ಆಲ್ಫಾಬೆಟ್ ಬರೀಬೇಕು. ಆ ಆಲ್ಫಾಬೆಟ್ ಮುಂದೆ ಇರ್ತಕ್ಕಂಥ ಆನ್ಸರನ್ನು ಲೈನ್ ಮೇಲೆ ಬರೀಬೇಕು. ಇದೇ ಥರ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಈ ಥರದ ಆನ್ಸರ್ ಬರ್ತಕ್ಕಂಥ ಲೈನನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಮುಂದಿನ ಪ್ರಶ್ನೆಗಳು ಕೂಡ ನಾವು ನೋಡ್ಬೋದು. ಇಲ್ಲಿ 12ನೇ ಪ್ರಶ್ನೆ ಕೂಡ ಇಲ್ಲೇ ಇದೇ ಥರ ಇದೆ.
ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ಬೋದು, ನಿಮ್ಮ ಪಾಠಗಳು, ಪದ್ಯಗಳು, ಪೂರಕ ಪಾಠಗಳು ಇವುಗಳಿಂದೆಲ್ಲವೂ ಕೂಡ ಕೇಳ್ತಾರೆ. ಇನ್ನು ಅದಾದ ನಂತರ ನೋಡಿ ಇಲ್ಲಿ ಕೆಳಗಿನ ಗದ್ಯ ಪದ್ಯಗಳನ್ನು ಓದಿಕೊಂಡು ಆಯಾಯ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸೊ ಇಲ್ಲೊಂದು ನಿಮಗೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಈ ಪ್ಯಾಸೇಜನ್ನು ಕ್ಲಿಯರಾಗಿ ಓದ್ಕೋಬೇಕು. ಅದ್ರ ಕೆಳಗಡೆ ಪ್ರಶ್ನೆ ಇರುತ್ತೆ ನೋಡಿ, ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕಂಪನಿಯ ಉದ್ದೇಶವೇನು ಅಂತ. ಸೊ ಇದು ಓದ್ಕೊಂಡಾಗೆ ನಿಮ್ಗೆ ಗೊತ್ತಾಗುತ್ತೆ ಉತ್ತರ ಇದರಲ್ಲಿ ಇರುತ್ತೆ. ಆ ಉತ್ತರವನ್ನು ಇಲ್ಲಿ ಲೈನ್ ಮೇಲೆ ಬರೀಬೇಕು. ಅಂದರೆ ಈ ಪ್ರಶ್ನೆಗಳಿಗೆ ಆಪ್ಷನ್ ಇರೋದಿಲ್ಲ, ನೀವು ಪ್ಯಾರಾಗ್ರಾಫಲ್ಲಿ ಕೊಟ್ಟಂಥದ್ದನ್ನೇ ಓದ್ಕೊಂಡು ಬರೀಬೇಕು. ಇದಾದ ನಂತರ 18ನೇ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ಚಿಕ್ಕದಾದ ಒಂದು ಪೋಯಮ್ನಲ್ಲಿ ಒಂದು 5 ಲೈನ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ಓದ್ಕೊಂಡು ಇಲ್ಲಿ ಕೊಟ್ಟಂಥ ಲೈನ್ಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ ನೆಕ್ಸ್ಟ್ ನಾವೀಗ ನೀವು ಇನ್ನೂ ಕಂಪ್ಲೀಟಾಗಿ ನೋಡ್ಕೋಬೇಕಂದ್ರೆ ಈ ಪ್ರಶ್ನೆ ಪತ್ರಿಕೆನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ನಾನು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಸೇಮಾಗಿ ನಿಮ್ಮ ಹೆಸರು, SAT ಸಂಖ್ಯೆ, ಸಿಗ್ನೇಚರ್ ಮಾಡಬೇಕು. ಇದಾದ ನಂತರ ಇಲ್ಲಿ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ರಶ್ನೆಗಳು ನಿಮಗೆ 16 ಪ್ರಶ್ನೆಗಳು 1 ಅಂಕದಿದೆ. ಸೊ ಹೀಗೆ ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳು, ಮೊದಲೆಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆ ನಂತರದ ಪ್ರಶ್ನೆಗಳು 1 ಅಂಕದ್ದು, 2 ಅಂಕದ್ದು, 3 ಅಂಕದ ಪ್ರಶ್ನೆ ಕೊಡ್ತಾರೆ. ಇಲ್ಲಿ ಪ್ರಿಪೊಸಿಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಇಲ್ಲಿ ನೋಡಿ ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೇಮ್ ನಿಮಗೆ ಬಾಕ್ಸ್ ಮತ್ತು ಲೈನ್ ಕೊಟ್ಟಿರ್ತಾರೆ, ಇಲ್ಲಿ ಉತ್ತರಗಳನ್ನು ಬರಿತಾ ಹೋಗಬೇಕು. ಇಲ್ಲಿ ಇಂಗ್ಲೀಷ್ನಲ್ಲಿ ನಿಮಗೆ ಕೇವಲ ಮಲ್ಟಿಪಲ್ ಚಾಯ್ಸ್ ಅಷ್ಟೇ ಅಲ್ಲದೆ ಇದಾದ ನಂತರ ಬರ್ತಕ್ಕಂಥ ಪ್ರಶ್ನೆಗಳು ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಿ ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ. ದ ಅಬೌವ್ ಪಿಕ್ಚರ್ ಡಿಪಿಕ್ಟ್ಸ್ ಅಬೌಟ್ ಅಂತ, ಅಂದರೆ ಇಲ್ಲಿ ಮೇಲಿನ ಚಿತ್ರ ಏನು ಸೂಚಿಸುತ್ತೆ ಅಂತ ನಿಮ್ಗೆ ಕೇಳಿದ್ದಾರೆ. ಇಲ್ಲಿ ಎ ಚೈಲ್ಡ್ ಲೇಬರ್ ಇದೆ, ಬಿ ಮೇಲ್ ಲೇಬರ್ ಇದೆ, ಸಿ ಫಿಮೇಲ್ ಲೇಬರ್ ಇದೆ, ಡಿ ಲೇಬರ್ ಡೇ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಚೈಲ್ಡ್ ಲೇಬರ್. ಯಾಕಂದರೆ ಚಿಕ್ಕ ಮಕ್ಕಳನ್ನು ಇಲ್ಲಿ ಕೆಲಸಕ್ಕೆ ಹಚ್ತಾ ಇದ್ದಾರೆ. ಸೊ ಬಾಲ ಕಾರ್ಮಿಕ ಪದ್ಧತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಏನು ಮಾಡಬೇಕು? ಇಲ್ಲಿ ಆಪ್ಷನಲ್ಲಿ ಬಾಕ್ಸಲ್ಲಿ ಎ ಅಂತ ಬರೀಬೇಕು, ಮುಂದ್ಗಡೆ ಲೈನಲ್ಲಿ ಚೈಲ್ಡ್ ಲೇಬರ್ ಅಂತ ಬರೀಬೇಕು. ಈ ಥರದ ಪ್ರಶ್ನೆಗಳು ನಿಮಗೆ ಡಿಫ್ರೆಂಟಾಗಿ ಕೇಳ್ತಾರೆ. ಚಿತ್ರವನ್ನು ಕೊಟ್ಟು ಕೇಳ್ಬೋದು, ಒಂದು ಪ್ಯಾಸೇಜನ್ನು ಕೊಟ್ಟು ಕೇಳ್ಬೋದು, ಒಂದು ಪ್ಯಾರಾಗ್ರಾಫ್ ಕೊಟ್ಟು ಕೇಳ್ಬೋದು. ಈ ಥರ ಚಿತ್ರಗಳನ್ನು ಕೊಟ್ಟು ಅವುಗಳನ್ನು ಸೀಕ್ವೆನ್ಸ್ ಆಗಿ ಸೀರಿಯಲ್ ಆಗಿ ಅರೇಂಜ್ಮೆಂಟ್ ಮಾಡಿ ಅಂತ ಕೂಡ ಕೇಳ್ಬೋದು. ಆ ನಂತರ ಮತ್ತೆ ನಾವು ನೆಕ್ಸ್ಟ್ ಹೋಗ್ತಾ ಇದ್ವಿ. ಇದು ಕೂಡ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ, ಬಟ್ ಇದು NCERT ಸಿಲೆಬಸಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಕೂಡ ಸೇಮ್ ಆಗಿ ನಿಮಗೆ ಆಪ್ಷನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದಾದ ನಂತರ ಕನ್ನಡ ದ್ವಿತೀಯ ಭಾಷೆಯಾಗಿ ನಾವು ಇಲ್ಲಿ ತನಕ ನೋಡಿದ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ. ಈಗ ದ್ವಿತೀಯ ಭಾಷೆ ಕನ್ನಡ ಇದೆ. ಅಲ್ಲಿ ಕೂಡ ಫಸ್ಟ್ ಪೇಜಲ್ಲಿ ನಿಮಗೆಲ್ಲ ಮಾಹಿತಿ ಆದ ನಂತರ ಇಲ್ಲಿ ಪ್ರಶ್ನೆಗಳನ್ನು, ಅದು ಎಲ್ಲ ಪ್ರಕಾರದ ಪ್ರಶ್ನೆ ಪತ್ರಿಕೆ ಕೂಡ ಒಟ್ಟಾರೆ ಪ್ಯಾಟರ್ನ್ ಸೇಮ್ ಇರುತ್ತೆ, ಅಂದರೆ ಯಾವ ಥರ ಬರೀಬೇಕಂತಕ್ಕಂಥದ್ದು. ಅದಾದ ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ನಾವು ಫಸ್ಟ್ ಪೇಜಿಗೆ ಮಾಹಿತಿ. ಅದಾದ ನಂತರ ನೋಡಿ ಮೊದಲ 16 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ದ ಚಿಲ್ಡ್ರನ್ ಆರ್ ದ ಟ್ರೆಜರ್ ಆಫ್ ಅ ನೇಷನ್ ಅಂತ ಕೊಟ್ಟಿದ್ದಾರೆ. ದ ಸಿನೋನಿಮ್ ಆಫ್ ದಿ ಅಂಡರ್ಲೈನ್ ವರ್ಡ್, ಅಂದರೆ ಕೆಳಗಡೆ ಈ ಒಂದು ಅಂಡರ್ಲೈನ್ ಮಾಡಿದಂಥ ಪದದ್ದು ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಟ್ರೆಜರ್ ಅಂದ್ರೇನು? ಮಕ್ಕಳು ಒಂದು ನಮ್ಮ ರಾಷ್ಟ್ರದ ಸಂಪತ್ತು ಇದ್ದ ಹಾಗೆ. ಸೊ ಇಲ್ಲಿ ಸಂಪತ್ತು ಅಂತಕ್ಕಂಥ ಸಮಾನಾರ್ಥಕ ಪದ ಕೊಡ್ತಕ್ಕಂಥ ಪದ ಯಾವುದು? ಎ ಬ್ಯೂಟಿ, ಬಿ ಬರ್ಡನ್, ಸಿ ವೆಲ್ತ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸಿ ಇದೆ. ಸೊ ಇಲ್ಲಿ ಬಾಕ್ಸಲ್ಲಿ ಸಿ ಅಂತ ಬರೀಬೇಕು, ಮುಂದುಗಡೆ ಲೈನಲ್ಲಿ ವೆಲ್ತ್ ಅಂತ ಬರೀಬೇಕು. ಅದೇ ಥರ ನಾವು ನೆಕ್ಸ್ಟ್ ಒಂದು 2ನೇ ಪ್ರಶ್ನೆ ನೋಡೋಣ. Though we become old, we must think we are dash enough to do our work. The appropriate antonym of the underlined word is. ಇಲ್ಲಿ ಆ್ಯಂಟೋನಿಮ್ ಕೇಳಿದ್ದಾರೆ. ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ. ಈ ಓಲ್ಡ್ದು ವಿರುದ್ಧ ಪದ ಏನಾಗುತ್ತೆ? ಸೊ ಆಪ್ಷನ್ ಎ ನ್ಯೂ ಆಗುತ್ತೆ. ಬಾಕ್ಸಲ್ಲಿ ನ್ಯೂ ಅಂತ ಎ ಅಂತ ಬರೀರಿ, ಮುಂದೆ ಇರ್ತಕ್ಕಂಥ ಲೈನಲ್ಲಿ ನ್ಯೂ ಅಂತ ಬರೀರಿ. ಈ ಥರ ಎಲ್ಲ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ಬೋದು. ಅದಾದ ನಂತರ ಈಗ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ತೃತೀಯ ಭಾಷೆ ಹಿಂದಿಯಾಗಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೂಡ ಸೇಮಾಗಿ 16 ಪ್ರಶ್ನೆಗಳು 1 ಅಂಕದಿದೆ. ಸೊ ನೀವು ಅದೇ ಥರನೇ ಬರೀಬೇಕು. ಈಗ ಆದ ನಂತರ ಇಲ್ಲಿವರೆಗೆ ನಾವು ಲ್ಯಾಂಗ್ವೇಜನ್ನು ನೋಡ್ಕೊಂಡಿವಿ. ಈಗ ಕೋರ್ ವಿಷಯಗಳು ಅಂದರೆ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ಮ್ಯಾಥಮೆಟಿಕ್ಸಲ್ಲಿ ಮೊದಲನೇದಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು. ಈ ಪ್ರಶ್ನೆ ಪತ್ರಿಕೆ ಕೂಡ ಮೊದಲ 16 ಪ್ರಶ್ನೆಗಳು 1 ಅಂಕದಿರುತ್ತೆ. ಅದಾದ ನಂತರ ನಮ್ಮ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಪೇಪರ್ ಇದೆ. ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಇದಾದ ನಂತರ ಸೈನ್ಸ್ ಇದೆ. ಸೈನ್ಸ್ ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರಶ್ನೆ ಪತ್ರಿಕೆ ಇದೆ. ಇದೇ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೂಡ ಕೊಡಲಾಗಿದೆ. ಇದು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಆನ್ಸರ್. ಸೊ ಮ್ಯಾಥ್ಸ್ ಆಯಿತು,
ಸೈನ್ಸ್ ಅತ್ತು. ಈಗ ನಾವು ಸೋಷಿಯಲ್ ಸೈನ್ಸಲ್ಲಿ ನೋಡ್ತಾ ಇದ್ದೀವಿ. ಸೋಷಿಯಲ್ ಸೈನ್ಸಲ್ಲಿ ಮೊದಲನೇದು ಸಮಾಜ ವಿಜ್ಞಾನದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೂಡ 16 ಪ್ರಶ್ನೆಗಳು 1 ಅಂಕದ್ದು. ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೊದಲ 16 ಪ್ರಶ್ನೆಗಳಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಆನಂತರ ಇದೇ ಸೇಮ್ ಪ್ರಶ್ನೆ ಪತ್ರಿಕೆ ನಿಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಇದೆ. ಸೊ ನಿಮ್ಮ ಮಾಧ್ಯಮದ ಪ್ರಕಾರ ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾದರೆ ಇನ್ನು ಮುಂದೆ ಯಾವ ಥರ ನೀವು ಓದ್ಕೋಬೇಕು ಅಂತ ಐಡಿಯಾ ಬರುತ್ತೆ. ಸೊ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇದು ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.